ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಅವರು ಚಿಲ್ಲರೆ ರಾಜಕಾರಣಿ ಅಲ್ಲಿದೆ ಆ ಇಶ್ಯೂ ಇಟ್ಕೊಂಡು ಯಾರಾದ್ರೂ ಪ್ರೆಸ್ ಮುಂದೆ ಬರ್ತಾರ ಈಗ ಸಹಜವಾಗಿ ನಮ್ಮ ಪಿ ಏನೋ ನನ್ನ ಡ್ರೈವರು ನನ್ನ ವಿರುದ್ಧ ಕ್ಯಾಂಡಿಡೇಟ್ ತರ ಹೋದಾಗ ಸಹಜವಾಗಿ ಕೇಳ್ತಾರೆ ಏನು ಅವ್ರ ಹಿನ್ನೆಲೆ ಏನು ಅವ್ರು ಆರ್ಥಿಕವಾಗಿ ಹೆಂಗವ್ರೆ ಅವ್ರು ಹೆಂಗೆ ಎಲೆಕ್ಷನ್ ಮಾಡ್ತಾರೆ ಕೇಳ್ತಾರೆ. ಹಂಗೆ ನನ್ನ ಮಗ ಕೇಳಿರ್ಬೋದು ಗೊತ್ತಿಲ್ಲ ನನಗೆ. ನಾನು 3 ತಿಂಗಳ ಆಗಕ್ಕೆ ಮಾತಾಡಿದ್ರೆ ಸತ್ಯ ಹರಿಶ್ಚಂದ್ರ ಹೇಳಿದ್ರೆ ಅವಾಗ 3 ತಿಂಗಳು ಮಾತಾಡಿ ನನಗೆ ಯಾಕೆ ಸುಳ್ಳು ಹೇಳಲ್ಲ? ಸತ್ಯ ಹೆಸರು ಮುಖ್ಯವರು ಇವನೇ ಇವನು ಬಿಟ್ಟು ಬೇರೆ ಯಾರಿಲ್ಲ. ನಾನು ಯಾಕೆ ಸುಳ್ಳು ಹೇಳಲ್ಲ? ನನಗೆ ಅದು ದರ್ದೇನೈತೆ. ಮೊಬೈಲ್ ಇವತ್ತು ಕೊಡ್ತೀನಿ ನಿಮ್ಮ ಕೈ ತಾಟಲ್ಲಿ ನೋಡಿ. ಅವ್ನು ಹೇಳೋರಿ ಆರ್ ಎಮ್ ಸೆಡ್ಡಲ್ಲಿ ಜೊತೆಯಿಂದ ರಾತ್ರಿ 3 ಗಂಟೆ ಮೆಸೇಜ್ ಕಳಿಸಿದ್ರು ಕೇಳಿ ಕೊಡ್ತೀನಿ ನಮ್ಮ ಮೊಬೈಲ್ ನಾನು ಚೆಕ್ ಮಾಡಿ. ನಾನು 1 ವರ್ಷ ಚೆಕ್ ಮಾಡಿ ನೀವು ಏನೇನು ಗೊತ್ತಿಲ್ಲ. ಅವ್ನು ಬಂದ್ರೆ ಹುಚ್ಚಿರ್ ನಾಯ್ಕಿಂದ ತಿರುಗ್ತಾವೆ ರಮೆ ಬಂದ್ಬಿಟ್ಟಿದೆ ಏನೋ ಅದು ನೋಡಿ ಹಂಗೆ ಸ್ಟೇಟ್ಮೆಂಟ್ ಕೊಡೋದು ನೋಡಿ. ಅವನೇನು ಯಾರು ಅಪರೂಪ ಇರೋ ವ್ಯಕ್ತಿ ಎಲೆಕ್ಷನ್ಗೆ ಕಂಟೆಸ್ಟ್ ಮಾಡಿದ್ರು. ಈಗ ದಿಲೀಪ್ ಅಣ್ಣವ್ರಿಗೆ 2 ಸರಿ ಮಾಡಿದ್ರು, ನನ್ನ ಜೊತೆ ವ್ಯವಸ್ಥೆ ಮಾಡೋರಿಗೆ 2 ಸರಿ ಮಾಡಿದ್ರು. ಸುಮಾರು ಜನ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ರು. ಯಾರಾದರೂ ಈ ಥರ ಹುಚ್ಚಿನ ಯಾರು ಆಗ್ತಿದ್ದ ತಿಳುವಳಿಕೆ ಇಲ್ಲ, ಜ್ಞಾನ ಕಡಿಮೆ ಅಷ್ಟೇ ಆಗ್ತದೆ. ಅದಕ್ಕೆಲ್ಲ ನಾವು ರಿಯಾಕ್ಟ್ ಮಾಡಬಾರ್ದು, ನೀವು ಕೇಳಬಾರ್ದು. ಶ್ರೀನಿವಾಸ್